ಕರ್ತನೇ, ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಇಲ್ಲಿ ಕುಳಿತಿರುವ ಎಲ್ಲ ಹೃದಯವನ್ನು ದೇವರು ನಿನ್ನ ವಾಕ್ಯಕ್ಕೆ ತಕ್ಕನಂಗೆ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ, ಸ್ವೀಕರಿಸಿಕೊಳ್ಳಲಿಕ್ಕೆ, ಬದಲಾಗಲಿಕ್ಕೆ ಎಲ್ಲ ಹೃದಯಗಳನ್ನು ನೀನು ಮಾರ್ಪಡಿಸು ಸ್ವಾಮಿ. ಯೇಸುವಿನ ಒಳ್ಳೆ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಆಮೇನ್, ಆಮೇನ್. ಇವತ್ತಿನ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತೂಕಾಕಲ್ಪಟ್ಟಾಗ 7 ಮಾತುಗಳನ್ನು ಆತನು ನುಡಿದನು. ಅದರಲ್ಲಿ ಮೊದಲನೇ ಮಾತನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆಮೇನ್. ನಮಗೆ ಧ್ಯಾನಕ್ಕೆ ಇವತ್ತು ಆರಿಸಲ್ಪಟ್ಟಿರುವ ನಮ್ಮ ಮುಂದೆ ಇರುವ ಒಂದು ವಾಕ್ಯದ ಭಾಗ ಲೂಕನ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯ. ಆಗ ಯೇಸು, ಮೈಕಲ್ ಓದೋಣ, ಎಲ್ಲರಿಗೂ ಕೇಳಿಸುತ್ತೆ. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಹಾಲೆಲೂಯಾ, ಜೋರಾಗಿ ಹಾಲೆಲೂಯಾ. ತಂದೆ ಶಿಲುಬೆಯ ಮೇಲೆ ಹೇಳ್ತಾ ಇದ್ದಾನೆ. ಎಲ್ಲೋ ಶಿಷ್ಯರ ಜೊತೆ, ಡಿಸೈಪಲ್ಸ್ ಜೊತೆ ಊಟ ಮಾಡ್ತಾ ಇರ್ಬೇಕಾರೆ, ಪಂಕ್ತಿಯಲ್ಲಿ ಇರ್ಬೇಕಾದ್ರೆ ಹೇಳಲಿಲ್ಲ. ಆತನು ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ಹೇಳಲಿಲ್ಲ. ಆತನು ಸೇವೆಗೆ ಹೋಗಿರ್ಬೇಕಾದ್ರೆ ಹೇಳಲಿಲ್ಲ. ತೂಕಾಕಲ್ಪಟ್ಟಾಗ ಶಿಲುಬೆಯ ಮೇಲೆ ಕೈ ಕಾಲುಗಳಲ್ಲಿ ಮೊಳೆಯನ್ನು ಒಡೆಸಲ್ಪಟ್ಟಾಗ ತಲೆಯಲ್ಲಿ ಮುಳ್ಳಿನ ಕಿರೀಟ, ಎಲ್ಲ ಜನರು ಆತನಿಗೆ ಯಾರಿಗೋಸ್ಕರ ಸೇವೆ ಮಾಡಿದ್ನೋ ಆ ಜನರೇ ಬೀದಿಯಲ್ಲಿ ಆತನು ಒಡೆದು, ಕಪಾಳಲ್ಲಿ ಒಡೆದು, ಮುಖದಲ್ಲಿ ಒಡೆದು, ಅವ್ರ ಕಾಲಲ್ಲಿರುವ ಚಪ್ಪಲಿಗಳನ್ನು ತೆಗೆದು ಒಡೆದು, ಉಗಿದು, ಬೀದಿ ಬೀದಿ ಯಾರು ನಮ್ಮ ಕೈಲಿ ಇವತ್ತು ಓರಕ್ಕಾಗದೇ ಇರೋ ಶಿಲುಬೆ, ಆಗಿನ ಕಾಲದಲ್ಲೇ ಯಾರ ಕೈಲಿ ಓರಕ್ಕಾಗದೇ ಇರೋ ಶಿಲುಬೆಯನ್ನ ಆತನ ಕೈಲಿ ಓರಿಸಿ ಬೀದಿ ಊರೆಲ್ಲ ನಡೆಸಿ ಚಾಟಿ ಏಟು, ನಮಗೋಸ್ಕರ ನಿಮಗೋಸ್ಕರ ಚಾಟಿ ಏಟನ್ನು ಒಡೆದು ಆತನ ನಡೆಸಿ ಶಿಲುಬೆ ಮೇಲೆ ತೂಕಾಕಲ್ಪಟ್ಟಿರುವಾಗ ಆತನು ಹೇಳ್ತಾ ಇದ್ದಾನೆ. ಇನ್ನೊಂದ್ಸರಿ ಓದ್ಕೊಳ್ಳೋಣ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು. ತಾವು ಏನು ಮಾಡುತ್ತೇವೆ ಎಂಬುದು ಅರಿಯದು. ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡುವುದಾದ್ರೆ ಆ ಒಂದು ಪರಿಸ್ಥಿತಿ, ಎಷ್ಟೊಂದು ಸ್ಕಾಲರ್ಸ್ ಹೇಳ್ತಾ ಇದ್ದಾರೆ, ಹೈಯೆಸ್ಟ್ ಡಿಹೈಡ್ರೇಷನ್ ಆ ಒಂದು ಸಮಯದಲ್ಲಿ ಇರ್ತದೆ ಒಂದು ಮನುಷ್ಯನಿಗೆ. ಹೈಯೆಸ್ಟ್ ಕೋಪ ಇರಬೇಕಾಯಿತು, ಹೈಯೆಸ್ಟ್ ಕಹಿ ಇರಬೇಕಾಯಿತು, ವೇದನೆ ಇರಬೇಕಾಯಿತು, ನೋವು ಇರಬೇಕಾಯಿತು ಯೇಸುವಿನ ಮನಸ್ಸಲ್ಲಿ. ಆದರೆ ಯಾರಿಗೋಸ್ಕರ ಆತನು ಕೇಳ್ತಾ ಇರೋ, ತಂದೆನೇ ಇವ್ರನ್ನ ಕ್ಷಮಿಸು ಅಂತ. ಯಾರ್ಯಾರು ಆತನ ಉಗಿದನಲ್ಲ, ಯಾರ್ಯಾರು ಆತನ ನೋವು ಮಾಡಿದ್ನಲ್ಲ, ಯಾರ್ಯಾರು ಅವ್ರಿಗೆ ಮುಳ್ಳಿನ ಕಿರೀಟ ಇಕ್ಕಿದ್ರಲ್ಲ, ಯಾರ್ಯಾರು ಅವ್ರಿಗೆ ಕೈಗೆ ಕಾಲಿಗೆ ಮೊಳೆಗಳನ್ನ ಹೊಡೆದ್ರು, ಯಾರ್ಯಾರು ಚಾಟಿಯಿಂದ, ಆ ಚಾಟಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಇರ್ತದೆ. ಆ ಕಲ್ಲು ಹೆಂಗೆ ಅಂದರೆ ಒಂದು ಏಟಿಗೆ ಮೂಳೆನ ಕಿತ್ಕೊಂಡು ಆಚೆ ಬರ್ತದಂತೆ. ಮೂಳೆನ ಮುಟ್ಕೊಂಡು ಆಚೆ ಬರೋ ಚಾಟಿ ಏಟು ಒಡೆದವ್ರಿಗೋಸ್ಕರ ಆ ಶಿಲುಬೆಯ ಮೇಲೆ ಯೇಸು ಹೇಳ್ತಾ ಇದ್ದಾನೆ, ತಂದೆಯೇ ನೀನು ಇವರನ್ನು ಕ್ಷಮಿಸು. ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋದಾದ್ರೆ, ಇವತ್ತು ಯೇಸು ಅನುಭವಿಸಿದ ಆ ನೋವು ನಾವು ಯಾರು ಅನುಭವಿಸ್ತಾ ಇಲ್ಲ. ಆ ನೋವು ನಮ್ಮ ಜೀವನದಲ್ಲಿ ಯಾರು ನಮಗೆ ಕೊಟ್ಟಿಲ್ಲ. ಆದರೆ ಇವತ್ತು ನಾವು ಯಾಕೆ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ, ಯೇಸು ಮಾಡಿದನ್ನು ನಮ್ಮ ಕೈಲಿ, ನಿಮ್ಮ ಕೈಲಿ ಇವತ್ತು ಮಾಡಲಿಕ್ಕೆ ಸಾಧ್ಯನಾ? ಆಮೇನ್. ನಮ್ಮ ಕೈಲಿ ಇವತ್ತು ಮಾಡಲಿಕ್ಕೆ ಸಾಧ್ಯನಾ? ನಾವು 2 ರೀತಿ ನಾವು ನೋಡೋಣ. ಯೇಸು ತಂದೆಯ ಮಗನು, ಒಬ್ಬನೇ ಮಗನಾಗಿರೋನು ಅಲ್ವಾ? ಒಂದು ತಂದೆ, ಎಷ್ಟೊಂದು ತಂದೆ ಇದ್ದೀರಾ ಇಲ್ಲಿ. ಒಂದು ತಂದೆಯ ಸ್ಥಾನದಿಂದ ನಾವು ನೋಡೋಣ. ಒಂದು ಮಗನಿಗೆ ಇಷ್ಟೊಂದು ಒಂದು ತೊಂದರೆ, ಇಷ್ಟೊಂದು ಒಂದು ಹೊಡೆತ, ಎಷ್ಟು ಒಂದು ಯೇಸು ತಂದೆಯ ಮಗ ಅಂದರೆ ನಮ್ಮ ಮನುಷ್ಯರಿಗೆ, ನಮ್ಮ ಮಕ್ಕಳು ಅಂದರೆ ಮಕ್ಕಳ ಮೇಲೆ ತಂದೆ ಮೇಲೆ ಮಕ್ಕಳಿಗೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ? ಎಷ್ಟು ಪ್ರೀತಿ ಇರ್ಬೋದು. ಆದರೆ ಆ ಒಂದು ಸಮಯದಲ್ಲಿ ಆ ತಂದೆಯ ಹೃದಯ ಹೆಂಗಿದ್ದಿರ್ಬೋದು? ನನ್ನ ಮಗನ ಹಾಕೊಂಡು ರೋಡಲ್ಲಿ ಹೊಡಿತಾ ಇದ್ದಾರಲ್ಲ, ಚಾಟಿಯಿಂದ ಹೊಡಿತಾ ಇದ್ದಾರಲ್ಲ, ನನ್ನ ಮಗನ ರಕ್ತ ಸುರಿತಾ ಇದ್ದಲ್ಲ, ರೋಡಲ್ಲಿ ನೀರು ಹೋದಂಗೆ ಸುರಿತಾ ಇದ್ದಲ್ಲ, ಮುಳ್ಳಿನ ಕಿರೀಟದಿಂದ ಇಡ್ತಾ ಇದ್ದಾರಲ್ಲ, ಎಲ್ಲರ ಅವಮಾನಕ್ಕೆ ಒಳ ಮಾಡ್ತಾ ಇದ್ದಾರಲ್ಲ, ನನ್ನ ಮಗನ್ನ ಉಗಿತಾ ಇದ್ದಾರಲ್ಲ, ನನ್ನ ಮಗನ್ನ ಈಟಿಯಿಂದ ಚುಚ್ತಾ ಇದ್ದಾರಲ್ಲ, ಹೊಟ್ಟೆಗೆ ಕೈ ಕಾಲಲ್ಲಿ ಮೊಳೆ ಹೊಡಿತಾ ಇದ್ದಾರಲ್ಲ ನನ್ನ ಮಗನ್ನ ಅಂತ ಸ್ವಾಮಿ ಆ ಒಂದು ಸಮಯದಲ್ಲಿ ತುಂಬ ವೇದನೆ ಆಗಿರ್ಬೋದು. ಆದರೆ ಯೇಸುಗ ಆ ಒಂದು ಸಮಯದಲ್ಲಿ ಸಿಕ್ಕಾಪಟ್ಟೆ ವೇದನೆ ಆಗಿರ್ಬೋದು. ಎಷ್ಟೊಂದು ಸಮಯದಲ್ಲಿ ನಾವು ಹಾದು ಬರೋ ಪರಿಸ್ಥಿತಿಗಳಲ್ಲಿ ನಮಗೂ ಈ ಥರ ವೇದನೆಗಳು ಬರುತ್ತೆ. ಇಂಥ ವೇದನೆಗಳನ್ನು ನಾವು ಹಾದು ಬರ್ತಾ ಇದ್ದೀವಿ. ಅದೇ ಥರ ವೇದನೆಯಲ್ಲಿ ಇದಕ್ಕಿಂತ 1000ರಷ್ಟು ಈ ಲೋಕದಲ್ಲಿರೋ ಮನುಷ್ಯ ಯಾರು ಮಾಡದೇ ಇರೋಷ್ಟು, ಹಾದು ಬರದೇ ಇರೋಷ್ಟು ವೇದನೆಯಲ್ಲಿ ನಮಗೋಸ್ಕರ ಯೇಸು ಶಿಲುಬೆಯಲ್ಲಿ ಇದ್ದಾನೆ. ಆಮೇನ್.
ಆಮೇನ್ ಶಬ್ದವಾಗಿ ಆಮೇನ್. ಆ ಒಂದು ಸಮಯದಲ್ಲಿ ಯೇಸು 2 ಮಾಡ್ಬೋದಾಯಿತು. ಯಾಕೆ ಆ ವಾಕ್ಯ ಇನ್ನೊಂದ್ಸರಿ ಓದ್ಕೊಳ್ಳೋಣ. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಮಾಡುತ್ತಿದ್ದಾರೆ ಎಂದು ಅರಿಯರು. ತಂದೆ ಅವ್ರನ್ನ ಕ್ಷಮಿಸು ಅಂತ ಯಾಕೆ ಯೇಸು ಕೇಳದೇನೂ ಇದ್ದಿರ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ತಂದೆ ಅವ್ರನ್ನ ಕ್ಷಮಿಸು ಅಂತ ಕೇಳದೇನೆ ಇದ್ದಿರ್ಬೋದು. ಕೇಳದೆ ಇದ್ದಿದ್ರೆ ನಾನು ನಂಬ್ತಾ ಇದ್ದೀನಿ, ಆ ಒಂದು ದಿನದಲ್ಲಿ ತಂದೆ ಏನು ಮಾಡ್ತಾ ಇದ್ದ ಅಂದರೆ ಒಬ್ಬರನ್ನೂ ಬಿಡ್ತಾ ಇಲ್ಲ. ಇಡೀ ಲೋಕವನ್ನೇ ನಾಶ ಮಾಡಿಬಿಡ್ತಾ ಇದ್ದ, ಇಡೀ ಜನಾಂಗಗಳನ್ನೇ ನಾಶ ಮಾಡಿಬಿಡ್ತಾ ಇದ್ನು. ಒಂದು ತಂದೆ ಅದನ್ನು ಸಹಿಸೋಕ್ಕಾಗಲ್ಲ. ಈ ಲೋಕದಲ್ಲಿರೋ ನಮ್ಮ ತಂದೆನೇ ಸಹಿಸ್ಕೊಳಕ್ಕಾಗಲ್ಲ ಅಂದರೆ ಪರಲೋಕದ ತಂದೆ ಆ ತನ್ನ ಮಗನಿಗೆ ಹಿಂಗೆ ನಡೆಯೋದನ್ನ ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ಒಂದು ತಪ್ಪು ಮಾಡಿಲ್ಲ, ಜನರಿಗೆ ಏನೂ ನೋವು ಮಾಡಿಲ್ಲ, ಜನರೇ ಎಲ್ಲ ಮಾಡ್ತಾ ಇದ್ದಾರೆ, ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ಯೇಸು ಹೇಳಿರ್ಬೋದು, ಬೇಡ ದೇವ್ರೆ ನನ್ನ ಸಂಸಲ್ಲ, ನಾನು ಇಷ್ಟು ನೋವು ಮಾಡ್ಬಿಟ್ಟ ಇದ್ದಾರೆ ತಂದೆ, ಏನು ಮಾಡೋದಪ್ಪ, ನಾನು ಇಷ್ಟು ನೋವು ಮಾಡ್ಬಿಟ್ಟು ಶಿಲ್ಬೆ ಮೇಲೆ ಹಾಕೊಂಡು ನನ್ನ ಹೊಡಿತವ್ರೆ, ನಾನು ಯಾವ ಜನಕ್ಕೋಸ್ಕರ ಬಂದನು ಆ ಜನನೇ ನನ್ನ ಉಗಿತವ್ರೆ, ಆ ಜನ ನನ್ನ ಮುಳ್ಳಿನ ಕಿರೀಟ ಹಾಕ್ತವ್ರೆ, ಆ ಜನ ನನ್ನ ಈಟಿಯಿಂದ ಚುಚ್ತವ್ರೆ, ಚಾಟಿಯಿಂದ ಹೊಡಿತವ್ರೆ. ಆದರೆ ಯೇಸು ಅವತ್ತು ಆ ಒಂದು ಕಾರ್ಯ ಮಾಡಿಲ್ಲ. ಆದರೆ ಮಾಡಿದ್ರಿಂದ ಏನೇನು ಸಿಕ್ಕಿದೆ ನಾವು ನೋಡೋಣ. ಮಾಡಿಲ್ಲ, ಯಾಕಂದರೆ ಅದು ಮಾಡಿದ್ದಿದ್ರೆ ಕ್ಷಮಾಪಣೆ ಆತನು ಕೇಳದೆ ಇದ್ಬಿಟ್ಟಿದ್ರೆ ಇವತ್ತು ನಾವಿಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಹೆಚ್ಚು ಜನ ನಂಬ್ತಾ ಇದ್ದಾರೆ, ನಮಗೆ ನಮ್ಮ ಕುಟುಂಬಕ್ಕೆ ರಕ್ಷಕನು ಇವತ್ತು ಇರ್ತಾನೆ ಇರಲಿಲ್ಲ. ಆಮೇಲೆ ಲೋಕಕ್ಕೆ ರಕ್ಷಕನಾಗಿ ಯೇಸು ಇರ್ತಾನೆ ಇರಲಿಲ್ಲ. ಅಷ್ಟೊಂದು ಏಟು ತಿಂದು ಅಷ್ಟೊಂದು ರಕ್ತವನ್ನು ಸುರಿಸಿ ಯೇಸು ಕ್ಷಮಾಪಣೆ ಕೇಳಲಿಲ್ಲ ಅಂದಿದ್ರೆ, ಯಾರಿಗೋಸ್ಕರ ಆತನ ರಕ್ತವನ್ನು ಸುರಿಸಿದನೋ, ಯಾರಿಗೋಸ್ಕರ ಆತನು ಶಿಲುಬೆ ಮೇಲೆ ಇದ್ದಾನೋ, ಯಾರ ಪಾಪಗಳಿಗೋಸ್ಕರ ಆತನು ಬಲಿಯಾಗಿದ್ದಾನೋ, ಅದಕ್ಕೆ ಅವನು ಕ್ಷಮಾಪಣೆ ಕೇಳಲಿಲ್ಲ ಅಂದರೆ ಅವ್ರುಗಳನ್ನೇ ನಾಶ ಮಾಡ್ತಾ ಇದ್ದು ತಂದೆ, ಅವ್ರುಗಳನ್ನೇ ಲೋಕವನ್ನೇ ತಂದೆ ನಾಶ ಮಾಡಿಬಿಡ್ತಾ ಇದ್ದು. ಯೇಸು ಇಷ್ಟು ಮಾಡಿದ್ದಕ್ಕೆ ಏನು ಪ್ರಯೋಜನ ಇರಲಿಲ್ಲ. ಯೇಸು ಅಲ್ಲ, ಫೈನಲಲ್ಲಿ ಯೇಸುನ ಜೀವನ ಫೇಲಿಯರ್ ಆಗಿರೋದು, ರಕ್ಷಣೆ ನಮಗೆ ದೊರೆಯುತ್ತಾ ಇರಲಿಲ್ಲ. ಕ್ಷಮಾಪಣೆ ದೇವ್ರಿಗೆ ಕೇಳಲಿಲ್ಲ ಅಂದರೆ ತಂದೆಯ ಬಳಿ ತಂದೆ ಅಲಿಸ್ಬಿಟ್ಟಿರೋನು, ಇಲ್ಲಿ ನಾಶ ಮಾಡಿರೋನು ಈ ಲೋಕವನ್ನೇ. ಆದರೆ ಇವತ್ತು ಆತನು ಅಲ್ಲಿ ಶಿಲುಬೆ ಮೇಲೆ ಕ್ಷಮಾಪಣೆ, ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿದ್ರಿಂದ ನಾನು, ನೀವು, ನಿಮ್ಮ ಕುಟುಂಬಗಳು ಎಲ್ಲರಿಗೂ ಇವತ್ತು ಯೇಸುವಿನ ರಕ್ಷಣೆಯಿಂದ ಇಲ್ಲೇ ನಾವು ಇದ್ದೀವಿ. ಆಮೇಲೆ ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಬಂದಿದ್ದಾನೆ. ನಾವು ಇವತ್ತು ನಾವೇನು ಯೋಚನೆ ಮಾಡಬೇಕು ಅಂದರೆ, ನಮ್ಮ ಅನುದಿನ ಜೀವನ, ನಾವು ಇವತ್ತು ನಡೀತಾ ಇರುವ ಜೀವನದಲ್ಲಿ ನಾವು ಯೇಸು ಮಾಡಿದರೆ ನಾವು ಹಿಂಬಾಲಿಸೋಕ್ಕಾಗುತ್ತಾ ಅನ್ನೋದೇ ಪ್ರಶ್ನೆ. ಹಿಂಬಾಲಿಸೋಕ್ಕಾಗಲ್ಲ, ಆಗುತ್ತಾ? ಆಗಲ್ಲ, ಕಷ್ಟನೇ. ನಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಆಗಲ್ಲ, ಕಷ್ಟನೇ ಅದು. ಆದರೆ ಈ ವರ್ಷ ಗುಡ್ ಫ್ರೈಡೆ ಏನಕ್ಕೆ ನಡೀತಾರೆ? ನನ್ನ ಮಗಳೇ, ನಾನು ನಡೆದ ಹಾಗೆ ನೀನು ನಡೆಯಬೇಕು ಅಂತೇನೆ. ಆಮೇಲೆ ಅದಕ್ಕೆ ನಾವು ವಾಕ್ಯ ಧ್ಯಾನ ಮಾಡ್ತಾ ಇರೋದು. ಸುಮಾರು ಒಂದು 5 ವರ್ಷ ಮುಂಚೆ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತೀನಿ. ಒಂದು 5 ವರ್ಷ ಮುಂಚೆ ಎಲ್ಲ ನಂಬಿದ ಜನರಿಂದ ಕೈ ಬಿಡಲ್ಪಟ್ವಿ, ನಂಬಿದ ಸ್ವಂತ ಕುಟುಂಬದಿಂದ ಕೈ ಬಿಡಲ್ಪಟ್ವಿ. ಜನರು ಇವರೇ ನಮಗೋಸ್ಕರ ನಿಲ್ತಾರೆ ಅನ್ನೋ ವಿಶ್ವಾಸಿಗಳಿಂದ ನಾವು ಏಮಾರಿಸಲ್ಪಟ್ವಿ. ಆ ಒಂದು ಸಮಯದಲ್ಲಿ ಕಹಿ, ವೇದನೆ, ನೋವು ತುಂಬಿದಂಥ ಒಂದು ಜೀವನವಾಗಿತ್ತು. ಈ ಒಂದು ಹೃದಯ ಏನು ಮಾಡಿದ್ರು ನಾವು ರಿವೆಂಜ್ ತಗೋಬೇಕು, ನಾವು ಏನಾರು ಒಂದು ಮಾಡಬೇಕು. ನಮ್ಮನ್ನ ಇಷ್ಟು ನೋವು ಮಾಡಿಬಿಟ್ಟವರಲ್ಲ, ನಮ್ಮನ್ನ ಇಷ್ಟು ವೇದನೆ ಪಡಿಸ್ಬಿಟ್ಟವರಲ್ಲ, ನಾವು ಏನಾರು ಒಂದು ಮಾಡಬೇಕು ಅಂದ್ಬಿಟ್ಟು ನಮಗೆ ನಮ್ಮ ಹೃದಯದಲ್ಲಿ, ನನ್ನ ಸ್ವಂತ ಹೃದಯ, ನಮ್ಮ ಜೀವನದಲ್ಲಿ ನಡೆದಿದ್ದು ಕಹಿ. ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಪ್ರೇಯರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ವಾಕ್ಯ ಓದೋಕ್ಕಾಗ್ತಾ ಇರಲಿಲ್ಲ, ದೇವ್ರನ್ನ ಪ್ರೀತಿಸೋಕ್ಕಾಗ್ತಾ ಇರಲಿಲ್ಲ. ಒಂದು ಕಹಿಯ ಜೀವನದಲ್ಲಿ ನಡೀತಾ ಇದ್ವಿ. ಆದರೆ ನನ್ನ ಕಣ್ಣು ಮುಂದೆ ನಾನು ಸಾಕ್ಷಿ ಹೇಳ್ಬೇಕಂದ್ರೆ, ನನ್ನ ಕಣ್ಣು ಮುಂದೆ ಸಾಕ್ಷಿಯಾಗಿ ದೇವರು ನಿಲ್ಲಿಸಿದ್ದು ನನ್ನ ತಂದೆಯೇ. ಆಮೇಲೆ ನನ್ನ ತಂದೆಯೇ. ಯಾಕಂದರೆ ಕೆಲವೊಂದು ದಿನ ಹೋಯ್ತು, ಕೋವಿಡ್ ಮುಗೀತು, ನಾವೆಲ್ಲ ವಾಪಸ್ ಬಂದ್ವಿ. ಶಂಸಕ್ಕಾಗಲ್ಲ ಅಷ್ಟು ರೋಗ, ಕೇಳಿಸ್ಕೊಳಕ್ಕಾಗಲ್ಲ ಅಷ್ಟೊಂದು ಮಾತುಗಳು ಮಾತಾಡಿದ್ರು ಜನ, ಸಗಿಸ್ಕೊಳಕ್ಕಾಗಲ್ಲ ಅಷ್ಟೊಂದು ಪರ್ಸ್ನಲ್ ಆಗಿ, ಇಮೋಷ್ನಲ್ ಆಗಿ ನಮ್ಮನ್ನ ಮಾತಾಡಿದರು. ಆದ್ರೂ ನಮಗೆ ಒಂದು ಪ್ರಶ್ನೆ ಏನಂದರೆ, ಸಭೆ ಜನರನ್ನು ನೋಡ್ಬೇಕಾದ್ರೆ, ನಿಮ್ಗಳನ್ನ ನೋಡ್ಬೇಕಾದ್ರೆ, ಯಾರು ನೋವು ಮಾಡಿರ್ತಾರಲ್ಲ ಅವ್ರನ್ನ ಸೀದಾ ನೋಡ್ಬೇಕಾದ್ರೆ ಅಷ್ಟು ಒಂದು ಪ್ರೀತಿ, ಇಮಿಡಿಯೇಟಾಗಿ ಕ್ಷಮಿಸೋದು, ಇಮಿಡಿಯೇಟಾಗಿ ಮಾತಾಡೋದು ಡ್ಯಾಡಿ ಮಾಡ್ತಾಯಿದ್ರು. ನಾನು ಹೆಂಗಪ್ಪ ಇದು ಸಾಧ್ಯ? ನಮ್ಮ ಕೈಲಿ ಕ್ಷಮಿಸೋಕ್ಕಾಯ್ತಾ ಇಲ್ವಲ್ಲ, ನಮ್ಮ ಕೈಲಿ ಮಾಡೋಕ್ಕಾಯ್ತಾ ಇಲ್ವಲ್ಲ, ಏನಿದು ಡ್ಯಾಡಿ ಕ್ಷಮಾಪಣೆ ಮಾಡ್ತವ್ರೆ, ಅವ್ರನ್ನ ಸೇರಿಸ್ಕೋತವ್ರೆ ಜೊತೆ. ನಾವು ಸೇರಿಸ್ಕೊಂಡಿಲ್ಲ, ತುಂಬ ದಿನ ನಾವು ಸೇರಿಸ್ಕೊಂಡಿರಲಿಲ್ಲ. ಡ್ಯಾಡಿ ಸೇರಿಸ್ಕೊಂಡಾಗ ನಮ್ಮ ಕೈಲ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಡ್ಯಾಡಿ ಮಾಡ್ತಾ ಇದ್ದಾರಲ್ಲ, ಹೆಂಗಪ್ಪ. ಆಮೇಲೆ ನಿಧಾನಕ್ಕೆ ಕರ್ತನ ನಮ್ಮನ್ನ ಬದಲಾಯಿಸೋದು ನಮಗೆ ಅರ್ಥ ಆಯಿತು.
ಆತನು ನಮಗೋಸ್ಕರ ಶ್ರಮಿಸಿದಾಗ ನಾವು ಒಂದೊಂದು ತಪ್ಪುಗಳು ನಮ್ಮ ಪಾಪಗಳಿಂದ ಇವತ್ತಿಗೂ ನಾವು ಮುಳ್ಳಿನ ಕಿರೀಟ ಇಕ್ತಾ ಇದ್ದೀವಿ ಯೇಸುವಿಗೆ. ನಮ್ಮ ಒಂದೊಂದು ತಪ್ಪುಗಳಿಂದ ನಾವು ಮಾಡುವ ಒಂದೊಂದು ಪಾಪ ನಡತೆ, ನಮ್ಮ ಅನುದಿನ ಜೀವನದಲ್ಲಿ ನಾವು ಮಾಡುವ ಒಂದೊಂದು ಕಾರ್ಯಗಳಿಂದ ಚಾಟಿಯ ಏಟುಗಳು ನಾವು ಕೊಡ್ತಾ ಇದ್ವಿ ಯೇಸುಗೆ. ಆದರೆ ಇವತ್ತಿಗೂ ನನಗೋಸ್ಕರ ನಿಮಗೋಸ್ಕರ ಆತನು ತಂದೆಯ ಬಳಿಯಲ್ಲಿ ತಂದೆಯೇ ಇವರನ್ನು ಶ್ರಮಿಸು, ತಾನು ಏನು ಮಾಡ್ತಾ ಇದ್ದಾನೆ ಎಂದು ತಿಳಿಯರು. ಆಮೇಲೆ ಇವತ್ತಿಗೂ ನನಗೋಸ್ಕರ ನಿಮಗೋಸ್ಕರ ನಿಮ್ಮ ಒಬ್ಬೊಬ್ಬರಿಗೋಸ್ಕರ ಆಮೇಲೆ ಪರಲೋಕದಲ್ಲಿ ಇರುವ ತಂದೆ ಮಾಡಿದ ನಮಗೋಸ್ಕರ ಮಾಡಿದನಂದ್ರೆ ನಾವು ಮಾತ್ರ ಆಮೇಲೆ ಶ್ರಮಿಸದೆ ಇದ್ದಿದ್ರೆ ಅವತ್ತು ಲೋಕ ನಾಶವಾಗಿರೋದು, ಜನ ನಾಶವಾಗಿರೋರು, ಶಿಷ್ಯಂದಿರು ಎಲ್ಲರೂ ನಾಶವಾಗಿರೋರು, ಸುವಾರ್ತೆ ಸಾರ್ಲಿಕ್ಕೆ ಯಾರೂ ಇರ್ತಾ ಇರಲಿಲ್ಲ, ರಕ್ಷಣೆ ಯಾರಿಗೂ ಇರ್ತಾ ಇರಲಿಲ್ಲ, ಯೇಸು ಬಗ್ಗೆ ಹೇಳಲಿಕ್ಕೆ ನೆಕ್ಸ್ಟ್ ಯಾರೂ ಇರ್ತಾ ಇರಲಿಲ್ಲ, ಏನೂ ನಡೀತಾ ಇರಲಿಲ್ಲ. ಆದರೆ ಆತನು ಅವಾಗ ಶಿಲುಬೆಯ ಮೇಲೆ ಸತ್ತು ಬಲಿಯಾಗಿ 3ನೇ ದಿನ ಎದ್ದು ಈ 50ಮ ದಿನ ಮುಗಿದೇಟಿಗೆ ಪೇತ್ರನು ಅಪೊಸ್ತಲರ ಕೃತ್ಯಗಳು 2:41 ಇವಾಗ ಓದೋದು ಬೇಡ ಯಾರು, ಪೇತ್ರನು ಅವನು ಪ್ರಸಂಗ ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನು ಹೊಂದ್ಕೊಂಡು ಅವನು ಪ್ರಸಂಗ ಮಾಡ್ತಾ ಇದ್ದಾನೆ. 3,000 ಜನರು ಮೊದಲು ರಕ್ಷಣೆ ಹೊಂದಲ್ಪಟ್ರು. ನಾವು ಹಿಂದೆ ಓದ್ಕೊಂಡು ಹೋದ್ರೆ ನೆಕ್ಸ್ಟ್ 5,000 ಜನಗಳ ಅವ್ರು ಮಾರ್ಪಡ್ತಾ ಇದ್ದಾರೆ. ನಾಶ ಮಾಡಿಬಿಟ್ಟಿದ್ರೆ ಪೇತ್ರನೂ ಇರ್ತಾ ಇರಲಿಲ್ಲ, ಯಾರೂ ಇರ್ತಾ ಇರಲಿಲ್ಲ. ಇವತ್ತಿಗೆ ರಕ್ಷಣೆ ಅನ್ನೋದೇ ಇವತ್ತು ನಮಗೆ ಇರ್ತಾನೆ ಇರಲಿಲ್ಲ. ರಕ್ಷಣೆ ಅನ್ನೋದೇ ಸೌಲನು ಕ್ರೈಸ್ತರುಗಳನ್ನ ತುಂಬ ಪೀಡಿಸ್ತಾ ಇದ್ದಾನೆ, ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅವಾಗ ಸೆರೆಮನೆಯಲ್ಲಿ ಅವ್ರಿಗೆ ಹಾಕುವಾಗ ಈ ರಕ್ಷಣೆ ಹೊಂದಿದ್ರು ನೋಡಿ ಜನರು, ಅವರು ಚೆದರ್ತಾ ಇದ್ದಾರೆ. ಅವರು ಚೆದರುವಾಗ ವಾಕ್ಯ ಹೇಳ್ತಾ ಇದೆ 8:4 ಅಧ್ಯಾಯ 4ನೇ ವಾಕ್ಯ ಹೇಳ್ತಾ ಇದೆ ಅಪೊಸ್ತಲರ ಕೃತ್ಯಗಳು, ಅವರು ಲೋಕವೆಲ್ಲ ಅವ್ರು ಎಲ್ಲೆಲ್ಲೂ ಹೋಗಿ ಸುವಾರ್ತೆಯನ್ನು ಸಾರಿದರು. ಆಮೇಲೆ ಅವರು ಎಲ್ಲೆಲ್ಲೂ ಹೋಗಿ ಸುವಾರ್ತೆಯನ್ನು ಸಾರಿ, ಯಾರು ಎಲ್ಲೆಲ್ಲೂ ಹೋಗಿ ಸುವಾರ್ತೆ ಸಾರಿದರು? ಆ 3,000 ಜನ ಯಾರು, 5,000 ಜನ ಯಾರು ಅಂದರೆ ಎಲ್ಲರೂ ಯೇಸುವನ್ನು ಅವಮಾನ ಒಳಗೆ ಹಾಕಿದವರು, ಎಲ್ಲರೂ ಯೇಸುವನ್ನು ಚಾಟಿಯಿಂದ ಹೊಡೆದವರು, ಎಲ್ಲರೂ ಯೇಸುವನ್ನು ಈಟಿಯಿಂದ ಚುಚ್ಚಿದವರು, ಯೇಸುವಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟವರು. ಆ ಒಂದು ಪರಿಸ್ಥಿತಿಯಲ್ಲಿ ಯೇಸು ತಂದೆಯ ಬಳಿ ಕ್ಷಮಾಪಣೆ ಕೇಳಲಿಲ್ಲ ಅಂದಿದ್ರೆ ಯಾರೂ ಇರ್ತಾ ಇರಲಿಲ್ಲ, ಈ ಲೋಕವೆಲ್ಲ ಸುವಾರ್ತೆ ಸಾರಲ್ಪಡ್ತಾ ಇರಲಿಲ್ಲ. ಆಮೇಲೆ ಈ 3,000 ಈ 5,000 ಜನ ಚೆದರಲ್ಪಟ್ಟು ಸುವಾರ್ತೆ ಸಾರಿದ್ದಾರೆ. ಇವತ್ತು ನಮಗೆ ಸುವಾರ್ತೆ ಹಂಗೆ ತಲುಪಿರೋದು. ಆಮೇಲೆ ಸಾಲಲ್ಲ, ಆಮೇಲೆ ಹೇಳ್ತಾ ಇಲ್ಲ ಇಲ್ಲ, ಆಮೇಲೆ ತಲುಪಿದೆ ಅಲ್ವಾ ಸುವಾರ್ತೆ, ರಕ್ಷಣೆ ಹೊಂದಿದ್ದೀರಾ ಅಲ್ವಾ, ಯೇಸು ನಮ್ಮ ರಕ್ಷಕನಾಗಿದ್ದಾನಲ್ವಾ. ಆಮೇಲೆ ಇವತ್ತು ನಾವು ಯೋಚನೆ ಮಾಡಿ ನೋಡ್ಬೇಕಾದ್ರೆ ಇದೇನು ಅಂದರೆ, ಯೇಸು ಒಂದು ಕ್ಷಮಾಪಣೆ ಕೇಳಿ ಈ ಲೋಕಕ್ಕೆ ರಕ್ಷಕನಾಗಿ ಆದನು, ಈ ಲೋಕಕ್ಕೆ ರಕ್ಷಣೆ ಕೊಟ್ಟನು, ರಕ್ಷಕನಾಗಿ ಆದನು. ಇವತ್ತು ಆತನ ಕ್ಷಮಾಪಣೆ ಕೇಳಿಲ್ಲ ಅಂದರೆ ಲಾಸ್, ಫೇಲಿಯರ್. ಕ್ಷಮಾಪಣೆ ಕೇಳಿದ್ರಿಂದ ಇವತ್ತು ರಕ್ಷಕನಾಗಿ ಸಕ್ಸಸ್ಫುಲ್ ಆಗಿ ನಮ್ಮ ತಂದೆಯಾಗಿ ಆತನಿದ್ದಾನೆ. ಆಮೇಲೆ ನಮ್ಮ ಜೀವನಗಳಲ್ಲಿ ಒಂದೇ ಒಂದು ಕ್ಷಮಾಪಣೆ ನಾವು ಮಾಡದೆ ಎಷ್ಟು ಕಳ್ಕೊಂಡಿದ್ದೀವಿ ಗೊತ್ತಾ ನಿಮಗೆ? ಆಮೇಲೆ ನಮ್ಮ ಸಭೆಯಲ್ಲಿ ಎಷ್ಟು ಜನ ಕಳ್ಕೊಂಡಿದ್ದೀವಿ ನಾವು. ಜಗಳ, ನೋವು, ವೇದನೆ ಪಡಿಸಿದ್ದಾರೆ. ಯೇಸುಗಿನ ಜಾಸ್ತಿ ನಮ್ಮನ್ನ ಪಡಿಸ್ಬಿಟ್ರ? ಇಲ್ಲ ಅಲ್ವಾ? ಯೇಸು ನಮ್ಮನ್ನು ಸಂಸವನಲ್ವಾ? ನಾವು ಆತನ ಹಾದಿಲಿ ನಾವು ಹೋಗ್ಬೇಕಲ್ವಾ? ಎಷ್ಟು ಜನ ನಾವು ಕಳ್ಕೊಂಡಿದ್ದೀವಿ. ನಮ್ಮ ಮನೆ ಸಭೆಗಳು ತುಂಬಿರಬೇಕಾಯಿತು. 50 ಜನ 60 ಜನ ಇರೋ ಮನೆ ಸಭೆ ಇವತ್ತು 25, 15, 20, 30 ಜನ ಇದ್ದೀವಿ. ಯೋಚನೆ ಮಾಡಿ ನೋಡಿ, ನಾವು ಒಂದು ಕ್ಷಮಾಪಣೆ ಮಾಡದೆ ಎಷ್ಟು ವಿಶ್ವಾಸಿಗಳನ್ನ ನಾವು ಕಳ್ಕೊತಾ ಇದ್ದೀವಿ. ದೇವ್ರ ರಾಜ್ಯದಲ್ಲಿ ನಾವು ಎಷ್ಟು ಕಳ್ಕೊತಾ ಇದ್ದೀವಿ. ನಾವು ಅನ್ಯತೆಯಾಗಿ ನಾವು ಇದ್ದು ದೇವರ ಚಿತ್ತವನ್ನು ನಾವು ಎಷ್ಟೋ ನೆರವೇರಿಸಬೇಕು ಅಂತ ಇರ್ತದೆ. ಆದರೆ ನಾವು ಒಂದು ಕ್ಷಮಾಪಣೆ ಯೇಸು ಮಾಡಿದನ್ನು ನಾವು ಮಾಡದೆ ಎಷ್ಟೊಂದು ಕಳ್ಕೊಬಿಟ್ಟಿದ್ದೀವಿ. ಇವತ್ತು ನಾವು ಅದನ್ನು ಮಾಡಬೇಕು. ಆಮೇಲೆ ಎಷ್ಟು ಜನ ಹೇಳ್ತಾರೆ ಇವತ್ತು ನಾವು ಆದಿಲ್ ನಡೆಯಬೇಕು? ಆಮೇಲೆ ಯೇಸು ನಮ್ಮನ್ನು ಶ್ರಮಿಸಿದ ಹಾಗೆ ನಾವು ನಮ್ಮ ನೆರೆಯವರನ್ನು ಶ್ರಮಿಸಬೇಕು. ಆಮೇಲೆ ಎಷ್ಟು ಜನ ಹೇಳ್ತೀರ ನಾನು ಇನ್ಮೇಲೆ ಯೇಸು ನನ್ನನ್ನು ಶ್ರಮಿಸಿದ ಹಾಗೆ ನಾನು ಶ್ರಮಿಸಿ ನಡೆಯುತ್ತೇನೆ. ಆಮೇಲೆ ನೀವು ಶ್ರಮಿಸಿ ನಡೀರಿ, ನಾನು ನಂಬ್ತಾ ಇದ್ದೀನಿ ಹೆಚ್ಚಾಗಿ ಕರ್ತ ನಿಮ್ಮನ್ನು ಇನ್ನೂ ಆಶೀರ್ವದಿಸಲಿಕ್ಕಿದ್ದಾನೆ. ಯೇಸುವನ್ನು ಆಶೀರ್ವದಿಸಿದ ತಂದೆ ಶ್ರಮಿಸುವ ನಿಮ್ಮನ್ನು ಆಶೀರ್ವದಿಸ್ತಾನೆ. ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಆಮೇಲೆ ಹಾಗೆ ಎಲ್ಲ ಕರಗಳೆತ್ತಿ ಆದರೆ ಯೇಸು ಆ ಒಂದು ಸಮಯದಲ್ಲಿಯೂ ಎಲ್ಲ ಕಣ್ಗಳನ್ನ ಮುಚ್ಚಿ ತಂದೆ ನಾನು ಇವ್ರನ್ನ ಶ್ರಮಿಸ್ತೀನಿ ಅಂತ ಹೇಳಿರ್ಬೋದು.
ನಾನು ಕ್ಷಮಿಸ್ತೀನಿ ಅಂತ ಹೇಳಿಲ್ಲ. ತಂದೆಯೇ ನೀನು ಇವರನ್ನು ಕ್ಷಮಿಸು. ನಾವು ಕ್ಷಮಿಸೋದು ಈಸಿ, ಆದರೆ ಅವ್ರಿಗೋಸ್ಕರ ಪ್ರಾರ್ಥಿಸೋದು ಕಷ್ಟ. ಇವತ್ತು ಎಲ್ಲ ಕಹಿಗಳನ್ನು ಕರ್ತನ ನಿಮ್ಮ ಹೃದಯದಿಂದ ತೆಗೆದುಹಾಕುವನಾತನಾಗಿದ್ದಾನೆ. ಕ್ಷಮಿಸ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯೇಸುವನ್ನು ಆಶೀರ್ವದಿಸಿದ ತಂದೆ ಇವತ್ತು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. ಹಾಗೆಲ್ಲ ಸ್ವರವತ್ತಿ, ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಎಲ್ಲರೂ ಸೇರಿ, ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಯೋಗ್ಯನು ನೀ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಅಂತ ನೋಡಿ, ಸ್ತುತಿಸಲು ಯೋಗ್ಯನೇ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಯೋಗ್ಯನು ನೀನೇ. ಸ್ವರವತ್ತಿ ಸಭೆಯೆಲ್ಲ ಸೇರಿ ಆರಾಧನೆ, 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 ಶೋಧನೆಯಲ್ಲಿ ಬೀಳದಂತೆ, ಶೋಧನೆಯಲ್ಲಿ ಬೀಳದಂತೆ, ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ, ವಾಕ್ಯದ ಬೆಳಕು ನೀಡು. ಇತರರ ತಪ್ಪುಗಳನ್ನು ಮನಸ್ಸಾರೆ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಸ್ವರವತಿ ಆತನ್ನು ನೋಡಿ ಕೇಳಿ, ಓ ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ ಎಲ್ಲರೂ, ಆರಾಧನೆ, ಬದಲಾಯಿಸು ಸ್ವಾಮಿ, ನಿನ್ನ ಹಾಗೆ ಜಯಗೊಳ್ಳಿಕ್ಕೆ